ದಿನಾಂಕ 19/8/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವು ಈಗ ಆತ್ಮಿಕ ಕಾರೋಬಾರ್ ವ್ಯವಹಾರ ಮಾಡಬೇಕು. ಆತ್ಮ ಎಂದು ತಿಳಿದು ಪ್ರತಿ ಕರ್ಮ ಮಾಡುವುದರಿಂದ ಆತ್ಮ ನಿರ್ವಿಕಾರಿ ಆಗುತ್ತಾ ಹೋಗುವುದು. ಪ್ರಶ್ನೆ: ಸ್ವರ್ಗದ ಆಸ್ತಿ ಪಡೆಯಲು ಮತ್ತು ಸ್ವರ್ಗದಲ್ಲಿ ಶ್ರೇಷ್ಠ ಪದವಿ ಪಡೆಯಲು ಆಧಾರ ಏನು? ಸ್ವರ್ಗದ ಆಸ್ತಿ ಪಡೆಯಲು ಅಥವಾ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿ ಪಡೆಯುವ ಆಧಾರ ಏನು? ಉತ್ತರ: ಬ್ರಹ್ಮಕುಮಾರ ಅಥವಾ ಬ್ರಹ್ಮಕುಮಾರಿ ಆಗಿದ್ದೀರಾ ಅಂದರೆ ಸ್ವರ್ಗದ ಆಸ್ತಿ ಸಿಗುವುದು. ಆದರೆ ಶ್ರೇಷ್ಠ ಪದವಿಗೆ ಆಧಾರವಾಗಿದೆ ವಿದ್ಯಾಭ್ಯಾಸ. ಒಂದು ವೇಳೆ ತಂದೆಗೆ ಮಕ್ಕಳಾಗಿ ಒಳ್ಳೆಯ ರೀತಿ ವಿದ್ಯಾಭ್ಯಾಸ ಮಾಡುತ್ತಿದ್ದಿದ್ದೇ ಆದರೆ ಪೂರ್ತಿ ಪವಿತ್ರವಾಗಿದ್ದೀರಾ ಎಂದರೆ ರಾಜ ಪದವಿ ಸಿಗುವುದು. ಯಾರಾದರೂ ಪೂರ್ಣವಾಗಿ ಓದುತ್ತಿಲ್ಲವೆಂದರೆ, ಕರ್ಮ ಬಂಧನವಿದ್ದರೆ, ಪೂರ್ತಿ ಪವಿತ್ರವಾಗಿರದಿದ್ದರೆ, ಶರೀರ ಬಿಟ್ಟು ಹೋದರೆ ಪ್ರಜೆಗಳಲ್ಲಿಯೂ ಸಹ ಸಾಧಾರಣ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ, ಇಲ್ಲಿ ಆತ್ಮಿಕ ವ್ಯವಹಾರವಿದೆ. ಬಾಕಿ ಪೂರ್ತಿ ಪ್ರಪಂಚದಲ್ಲಿ ಶಾರೀರಿಕ ಕಾರೋಬಾರು ನಡೆಯುತ್ತದೆ. ವಾಸ್ತವದಲ್ಲಿ ಕಾರೋಬಾರು ನಡೆಯುತ್ತೆ ಆತ್ಮಗಳದು. ಆತ್ಮವೇ ಈ ಶರೀರದ ಮೂಲಕ ಓದುವುದು, ನಡೆಯುವುದು, ವಿಕರ್ಮ ಮಾಡುವುದು. ಆದ್ದರಿಂದ ಪತಿತ ಆತ್ಮ, ಪಾಪ ಆತ್ಮ ಎಂದು ಹೇಳಲಾಗುವುದು. ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ. ಈ ಸಮಯದಲ್ಲಿ ಎಲ್ಲ ಮನುಷ್ಯ ಮಾತ್ರರು ದೇಹಾಭಿಮಾನಿಗಳಾಗಿದ್ದಾರೆ. ನಾನು ಆತ್ಮ ಎಂದು ತಿಳಿದುಕೊಳ್ಳುವುದಕ್ಕೆ ಬದಲಾಗಿ ನಾನು ಇಂತಹವರು ಅಂತಹವರೆಂದು ತಿಳಿದುಕೊಳ್ಳುತ್ತಾರೆ. ಈ ವ್ಯಾಪಾರ ಮಾಡುತ್ತಿದ್ದೇನೆ ಎಂದು, ಇವರು ಕಾಮಿಗಳಿದ್ದಾರೆ, ಇವರು ಕ್ರೋಧಿಗಳಿದ್ದಾರೆ ಅಂತ ಶರೀರದ ಹೆಸರನ್ನು ತೆಗೆದುಕೊಳ್ಳುತ್ತಾರೆ. ಇದಕ್ಕೆ ಹೇಳಲಾಗುವುದು ದೇಹ ಅಭಿಮಾನಿ ಪ್ರಪಂಚ, ಇಳಿಯುವ ಕಲೆಯ ಪ್ರಪಂಚ ಎಂದು. ಸತ್ಯಯುಗದಲ್ಲಿ ಈ ರೀತಿ ಇರುವುದಿಲ್ಲ. ಅಲ್ಲಿ ದೇಹಿ ಅಭಿಮಾನಿಯಾಗಿ ಇರುತ್ತೀರಾ. ತಮ್ಮನ್ನು ದೇಹಿ ಅಭಿಮಾನಿಯನ್ನಾಗಿ ಮಾಡಲಾಗುವುದು. ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ. ನಾನು ಆತ್ಮ ಈ ಶರೀರ ರೂಪಿ ವಸ್ತ್ರವನ್ನು ಧಾರಣೆ ಮಾಡಿ ಪಾತ್ರ ಅಭಿನಯಿಸುತ್ತಿದ್ದೇನೆ. ಈ ಪಾತ್ರಧಾರಿಗಳು ಭಿನ್ನ ಭಿನ್ನ ವಸ್ತ್ರಗಳನ್ನು ಬದಲಾಯಿಸಿಕೊಂಡು ಪಾತ್ರ ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ತಾವು ಆತ್ಮರು ಮೊದಲು ಶಾಂತಿಧಾಮದಲ್ಲಿ ಇದ್ದೀರಿ. ನಿಮ್ಮ ಮನೆಯಾಗಿದೆ ಶಾಂತಿಧಾಮ. ಹೇಗೆ ಅವರು ಹದ್ದಿನ ನಾಟಕ ಮಾಡುತ್ತಾರೆ, ಇದಾಗಿದೆ ಬೇಹದ್ದಿನ ನಾಟಕ. ಎಲ್ಲ ಆತ್ಮರು ಪರಮಧಾಮದಿಂದ ಬಂದು ಶರೀರ ಧಾರಣೆ ಮಾಡಿಕೊಂಡು ಪಾತ್ರ ಮಾಡುತ್ತಾರೆ. ಆತ್ಮರ ನಿಜವಾದ ಮನೆಯಾಗಿದೆ ಪರಮಧಾಮ. ಆ ಪಾತ್ರಧಾರಿಗಳ ಮನೆ ಇಲ್ಲಿಯೇ ಇರುವುದು. ಈ ಪ್ರಪಂಚದಲ್ಲಿ ಕೇವಲ ವಸ್ತ್ರ ಬದಲಾಯಿಸಿಕೊಂಡು ಬಂದು ಪಾತ್ರ ಮಾಡುತ್ತಾರೆ. ಅಂದಾಗ ತಂದೆ ಕುಳಿತು ತಿಳಿಸುತ್ತಾರೆ, ತಾವು ಆತ್ಮರಾಗಿದ್ದೀರಾ. ತಂದೆಯಂತೂ ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಾರೆ. ಸನ್ಯಾಸಿಗಳು ಮಕ್ಕಳೇ ಮಕ್ಕಳೇ ಎಂದು ಹೇಳುವುದಿಲ್ಲ. ತಂದೆ ಹೇಳುತ್ತಾರೆ, ನಾನು ಪತಿತ ಪಾವನ, ನೀವೆಲ್ಲ ಆತ್ಮರ ತಂದೆಯಾಗಿದ್ದೇನೆ. ಆ ತಂದೆಗೆ ತಾವು ಗಾಡ್ ಫಾದರ್ ಎಂದು ಹೇಳುತ್ತೀರಾ. ಗಾಡ್ ಫಾದರ್ ಅಂತೂ ನಿರಾಕಾರ ಆಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರರಿಗೆ ಗಾಡ್ ಫಾದರ್ ಎಂದು ಹೇಳುವುದಿಲ್ಲ. ಅವರಲ್ಲಿಯೂ ಆತ್ಮ ಇದೆ, ಆದರೆ ಅವರಿಗೆ ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ ಎಂದು ಹೇಳಲಾಗುವುದು. ದೇವತೆಗಳು ಏನು ಮಾಡುತ್ತಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ. ತಂದೆಯೇ ಬಂದು ತಿಳಿಸುತ್ತಾರೆ, ನೀವು ಹೇಗೆ ಡ್ರಾಮಾ ಪ್ಲ್ಯಾನ್ ಅನುಸಾರವಾಗಿ ಪಾತ್ರ ಮಾಡುತ್ತೀರಾ. ಪ್ರಪಂಚವಂತೂ ಒಂದೇ. ಈ ರೀತಿ ಎಲ್ಲ ಯಾವುದೋ ಕೆಳಗಡೆ ಪಾತಾಳ ಲೋಕ ಇದೆ, ಮೇಲೆ ಪ್ರಪಂಚ ಇದೆ ಎಂದಲ್ಲ. ಪ್ರಪಂಚವಂತೂ ಇರುವುದು ಒಂದೇ. ಇದರ ಚಕ್ರ ಸುತ್ತುತ್ತಾ ಇರುವುದು. ಮನುಷ್ಯರು ಹೇಳುತ್ತಾರೆ, ಚಂದ್ರಮಂಡಲದಲ್ಲಿ ಹೋಗಿ ಫ್ಲ್ಯಾಟ್ ತಗೋಬೇಕು, ಜಾಗ ಸೈಟ್ ತಗೋಬೇಕು ಅಂತ ಅಂದ್ಕೊಳ್ತಾರೆ. ಚಂದ್ರನ ಮೇಲೆ ಜಾಗ ತಗೊಳ್ಬೇಕು ಅಂದ್ಕೊಳ್ತಾರೆ. ಬಾಬಾ ತಿಳಿಸುತ್ತಾರೆ, ಮಕ್ಕಳೇ ಎಷ್ಟು ಇನ್ಸಾಲ್ವೆಂಟ್ ಆಗಿದ್ದಾರೆ. ಭಾರತವಾಸಿಗಳಿಗೋಸ್ಕರ ಹೇಳಲಾಗುವುದು, ತಾವೆಷ್ಟು ಶ್ರೀಮಂತರು ಬುದ್ಧಿವಂತರಿದ್ದೀರಿ.
ಈ ಲಕ್ಷ್ಮೀನಾರಾಯಣರದ್ದು ಪೂರ್ತಿ ವಿಶ್ವದ ಮೇಲೆ ರಾಜ್ಯವಿತ್ತು. ಅದನ್ನು ಯಾರೂ ಲೂಟಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅಲ್ಲಿ ಯಾವುದೇ ಪಾರ್ಟಿಷನ್ ಇರುವುದಿಲ್ಲ. ಇಲ್ಲಂತೂ ಎಷ್ಟು ಪಾರ್ಟಿಷನ್ ಇದೆ, ಪರಸ್ಪರದಲ್ಲಿ ತುಂಡು ತುಂಡು ಮಾಡಿಕೊಳ್ತಾ ಇರ್ತಾರೆ. ಒಂದೊಂದು ಅಡಿಗೂ ಕೂಡ, ಒಂದು ಸಣ್ಣ ತುಂಡಿಗೂ ಕೂಡ ಎಷ್ಟು ಜಗಳ ಯುದ್ಧ ಮಾಡ್ಕೊಳ್ತಿರ್ತಾರೆ. ತಾವು ಪೂರ್ತಿ ವಿಶ್ವಕ್ಕೆ ಮಾಲೀಕರಾಗಿರುತ್ತೀರಾ. ಪೂರ್ತಿ ಆಕಾಶ, ಭೂಮಿ, ಸಮುದ್ರ ಎಲ್ಲ ನಿಮ್ಮದಾಗಿರುವುದು. ಅದೆಲ್ಲದಕ್ಕೂ ತಾವು ಮಾಲೀಕರಾಗಿರುತ್ತೀರಾ ಸತ್ಯಯುಗದಲ್ಲಿ. ಈಗಂತೂ ತುಂಡು ತುಂಡಾಗಿದೆ. ಇದು ಯಾರಿಗೂ ಗೊತ್ತಿಲ್ಲ. ಭಾರತವೇ ವಿಶ್ವಕ್ಕೆ ಮಾಲೀಕ ಆಗಿತ್ತು. ತಂದೆ ತಿಳಿಸುತ್ತಾರೆ, ಆತ್ಮನಿಗೆ ಯಾವ ಪಾತ್ರ ಸಿಕ್ಕಿದೆ ಅದು ಎಂದಿಗೂ ಅಳಿಸಿ ಹೋಗಲು ಸಾಧ್ಯವಿಲ್ಲ, ನಡೆಯುತ್ತಲೇ ಇರುವುದು. ಈಗ ತಾವು ಪುನಃ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಾ. ನಂತರ 84 ಜನ್ಮ ಪಡೆದುಕೊಳ್ಳುತ್ತೀರಾ. ನಿಮ್ಮ ಪಾತ್ರ ನಡೆಯುತ್ತಲೇ ಇರುವುದು, ಎಂದಿಗೂ ನಿಲ್ಲುವುದಿಲ್ಲ. ಯಾರೂ ಮೋಕ್ಷ ಹೊಂದಲು ಸಾಧ್ಯವಿಲ್ಲ. ಎಷ್ಟೆಲ್ಲ ಅನೇಕ ಗುರುಗಳು, ಅನೇಕ ಶಾಸ್ತ್ರಗಳು, ಅವ್ರದ್ದು ಎಷ್ಟು ಅನೇಕ ಮತಗಳು ಇರುತ್ತವೆ. ಮನುಷ್ಯರಲ್ಲಿ ಎಷ್ಟು ಅಶಾಂತಿ ಇದೆ. ಎಲ್ಲೇ ಹೋದರೂ ಹೇಳುತ್ತಾರೆ, ಮನಸ್ಸಿಗೆ ಶಾಂತಿ ಹೇಗೆ ಸಿಗುವುದು ಎಂದು. ಈ ದೇಹಾಭಿಮಾನದಲ್ಲಿ ಬಂದು ಹೇಳುತ್ತಾರೆ. ಬಾಬಾ ತಿಳಿಸುತ್ತಾರೆ, ಮನಸ್ಸು ಮತ್ತು ಬುದ್ಧಿ ಆತ್ಮನ ಕರ್ಮೇಂದ್ರಿಯಗಳಾಗಿವೆ. ಬಾಕಿ ಈ ಎಲ್ಲ ಶರೀರದ ಇಂದ್ರಿಯಗಳಿವೆ. ಆತ್ಮ ಹೇಳುತ್ತೆ, ನನ್ನ ಮನಸ್ಸಿಗೆ ಶಾಂತಿ ಹೇಗೆ ಸಿಗುವುದೆಂದು. ವಾಸ್ತವದಲ್ಲಿ ಈ ರೀತಿ ಹೇಳುವುದು ತಪ್ಪಾಗಿದೆ. ತಾವು ಆತ್ಮ ಆಗಿದ್ದೀರಾ. ತಮ್ಮ ಸ್ವಧರ್ಮ ಶಾಂತಿಯಾಗಿದೆ. ತಾವು ಆ ರೀತಿ ಹೇಳಬೇಕು, ನನ್ನ ಆತ್ಮನಿಗೆ ಶಾಂತಿ ಹೇಗೆ ಸಿಗುವುದೆಂದು. ಇದರಲ್ಲಿ ಕರ್ಮವಂತೂ ಮಾಡಲೇಬೇಕು. ಈ ಎಲ್ಲ ಮಾತುಗಳನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ. ಪ್ರಪಂಚದವರಿಗೆ ಈ ಜ್ಞಾನ ಯಾರಿಗೂ ಗೊತ್ತಿಲ್ಲ. ಅಲ್ಲಂತೂ ಭಕ್ತಿ ಮಾರ್ಗವಿದೆ. ಅವರಿಗೆ ಜ್ಞಾನ ಮಾರ್ಗದ ಬಗ್ಗೆ ಗೊತ್ತೇ ಇಲ್ಲ. ಜ್ಞಾನವನ್ನು ಒಬ್ಬ ತಂದೆಯೇ ಕೊಡುತ್ತಾರೆ. ತಂದೆ ಸ್ವಯಂ ಹೇಳುತ್ತಾರೆ, ನಾನು ಕಲ್ಪಕಲ್ಪವೂ ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ. ಕಲಿಯುಗದ ಅಂತಿಮದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ಇದಾಗಿದೆ ರಾವಣ ರಾಜ್ಯ. ರಾವಣನನ್ನು ಭಾರತವಾಸಿಗಳೇ ಸುಡುತ್ತಾರೆ. ತಂದೆ ಪತಿತ ಪಾವನನ ಜನ್ಮವೂ ಇಲ್ಲಿಯೇ ಆಗುವುದು. ಅಂದಾಗ ರಾವಣನ ಜನ್ಮವೂ ಇಲ್ಲಿಯೇ ಆಗುವುದು. ರಾವಣ ಎಲ್ಲರನ್ನೂ ಪತಿತ ಮಾಡಿದ್ದಾರೆ. ಆದ್ದರಿಂದ ರಾವಣನ ಗೊಂಬೆ ಮಾಡಿ ಸುಡುತ್ತಾರೆ. ಈ ಮಾತುಗಳು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ. ಈಗ ಭಾರತದಲ್ಲಿ ಶ್ರೀಕೃಷ್ಣನ ಜಯಂತಿಯನ್ನು ಆಚರಿಸುತ್ತಾರೆ. ಶ್ರೀಕೃಷ್ಣನ ಲೀಲೆ, ಭಜನೆ ಎಲ್ಲ ಮಾಡುತ್ತಾರೆ. ಈಗ ತಂದೆ ಹೇಳುತ್ತಾರೆ, ವಾಸ್ತವದಲ್ಲಿ ಶ್ರೀಕೃಷ್ಣ ಲೀಲೆ ಏನೂ ಇಲ್ಲ. ಶ್ರೀಕೃಷ್ಣ ಏನು ಮಾಡಿದ್ರು ಹೇಳ್ತಾರೆ, ಕಂಸಪುರಿಯಲ್ಲಿ ಜನ್ಮ ತಗೊಂಡ್ರು. ಈಗ ಕಂಸ ಅಂತೂ ಡೆವಿಲ್ ಅಲ್ವಾ. ಕಂಸ ಎಂದು ಅಸುರರಿಗೆ ಹೇಳಲಾಗುವುದು. ಸತ್ಯಯುಗದಲ್ಲಿ ಅಸುರರು ಎಲ್ಲಿಂದ ಬರುತ್ತಾರೆ ತಾವು ತಿಳಿದುಕೊಂಡಿದ್ದೀರಾ. ಶ್ರೀಕೃಷ್ಣನ ಆತ್ಮ ಏನು ಸತ್ಯಯುಗದಲ್ಲಿತ್ತು. ಅವರು ತಮ್ಮ 84 ಜನ್ಮಗಳನ್ನು ಭೋಗಿಸಿ ಈ ಸಮಯದಲ್ಲಿ ಪತಿತರಿಂದ ಪಾವನ ಆಗುತ್ತಿದ್ದಾರೆ. ತಮ್ಮ ಪದವಿಯನ್ನು ಪುನಃ ಪಡೆಯುತ್ತಿದ್ದಾರೆ. ಹಾಗೆಯೇ ತಾವು ಕೃಷ್ಣಪುರಿಯಲ್ಲಿ ಇರುವವರಾಗಿದ್ದೀರಾ. 84 ಜನ್ಮ ಪಡೆದು ಈಗ ಪುನಃ ತಮ್ಮ ಪದವಿ ಪಡೆದುಕೊಳ್ಳುತ್ತಿದ್ದೀರಾ. ಜಯಂತಿ ಆಚರಿಸಬೇಕಾಗಿರುವುದು ವಾಸ್ತವದಲ್ಲಿ ಶಿವತಂದೆಯದು. ಆ ಶಿವತಂದೆ ಎಲ್ಲರನ್ನು ನರಕದಿಂದ ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ. ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಅವರ ಲೀಲೆ ಏನೂ ಇಲ್ಲ. ಹೇಳ್ತಾರೆ, ಏ ಪತಿತ ಪಾವನ ಬಾಬಾ ಬನ್ನಿ, ಬಂದು ನಮ್ಮನ್ನು ನರಕದಿಂದ ಬಿಡಿಸಿ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಿ ಎಂದು. ತಾವು ನಮ್ಮ ತಂದೆಯಾಗಿದ್ದೀರಾ ಅಂದಾಗ ನಾವು ಸ್ವರ್ಗದಲ್ಲಿ ಇರಬೇಕು. ಈ ವಿಕಾರಿ ಪ್ರಪಂಚದಲ್ಲಿ ಯಾಕೆ ಇದ್ದೇವೆ? ಆದ್ದರಿಂದ ಕರೆಯುತ್ತಾರೆ, ಏ ಗಾಡ್ ಫಾದರ್, ನಮ್ಮನ್ನು ಈ ದುಃಖದ ಪ್ರಪಂಚದಿಂದ ಮುಕ್ತ ಮಾಡಿ ಎಂದು. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಬಾಬಾ ಹೇಳುತ್ತಾರೆ, ಈ ಡ್ರಾಮಾವನ್ನು ಯಾರೂ ತಿಳಿದುಕೊಂಡಿಲ್ಲ. ಶಾಸ್ತ್ರಗಳಲ್ಲಿ ಡ್ರಾಮಾದ ಆಯುಷ್ಯನ ತುಂಬ ಉದ್ದವಾಗಿ ಬರೆದಿದ್ದಾರೆ. ಹೊಸ ಪ್ರಪಂಚ ಹಳೆಯದಾಗಲೇಬೇಕು. ಸತೋ ರಜೋ ತಮೋನಲ್ಲಿ ಬರಲೇಬೇಕು. ಇದಾಗಿದೆ ಬೇಹದ್ದಿನ ಮಾತು. ಈಗ ತಾವು ಪುನಃ ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೀರಾ.
ಭಾರತವಾಸಿಗಳು ಏನು ಹೊಸ ಪ್ರಪಂಚದಲ್ಲಿ ಇದ್ದರೂ ಅವರೇ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತಾರೆ. ಈಗ ತಾವು ಪವಿತ್ರರಾಗುತ್ತೀರಾ, ಬಾಕಿ ಎಲ್ಲರೂ ಪತಿತರಿದ್ದಾರೆ. ಆದ್ದರಿಂದಲೇ ಪಾವನರ ಮುಂದೆ ಹೋಗಿ ನಮಸ್ಕಾರ ಮಾಡುತ್ತಾರೆ, ನಮನಗಳನ್ನು ಸಲ್ಲಿಸುತ್ತಾರೆ. ಪಾವನರಿಗೆ ಪಾವನರು ನಮನ ಯಾಕೆ ಮಾಡುತ್ತಾರೆ? ಸನ್ಯಾಸಿಗಳು ಪಾವನರಿದ್ದಾರೆ ಅಂದಾಗ ಪತಿತ ಮನುಷ್ಯರು ಅವರ ಮುಂದೆ ತಲೆಬಾಗುತ್ತಾರೆ. ಕನ್ಯೆ ಪವಿತ್ರವಾಗಿರುತ್ತಾರೆ, ಆದ್ದರಿಂದಲೇ ಅವರ ಮುಂದೆ ಹೋಗಿ ಎಲ್ಲರೂ ತಲೆಬಾಗುತ್ತಾರೆ. ಅದೇ ಕುಮಾರಿ ಯಾವಾಗ ವಿವಾಹ ಮಾಡಿಕೊಳ್ತಾರೆ, ಅತ್ತೆ ಮನೆಗೆ ಹೋಗ್ತಾರೆ, ಆಗ ಅವರು ಎಲ್ಲರ ಕಾಲಿಗೆ ಬೀಳಬೇಕಾಗುವುದು. ಈಗ ಬೇಹದ್ದಿನ ತಂದೆ ಬಂದಿದ್ದಾರೆ ಎಲ್ಲರನ್ನೂ ಪಾವನ ಮಾಡಲು. ಅವರೆಲ್ಲರೂ ಕಲಿಯುಗದಲ್ಲಿದ್ದಾರೆ, ತಾವೀಗ ಸಂಗಮದಲ್ಲಿದ್ದೀರಾ. ಈಗ ತಾವು ಪತಿತ ಪ್ರಪಂಚದಲ್ಲಿ ಹೋಗುವುದಿಲ್ಲ. ಇದಾಗಿದೆ ಕಲ್ಯಾಣಕಾರಿ ಯುಗ. ತಂದೆಯೇ ಬಂದು ಎಲ್ಲರ ಕಲ್ಯಾಣ ಮಾಡುತ್ತಾರೆ. ತಾವು ಈಗ ಶ್ರೀಕೃಷ್ಣ ಜಯಂತಿಯನ್ನು ಆಚರಿಸುತ್ತೀರಾ. ಇಲ್ಲವೆಂದರೆ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಇವರು ನಾಸ್ತಿಕರು ಎಂದು. ನಾಸ್ತಿಕರು ವಾಸ್ತವದಲ್ಲಿ ಯಾರಿಗೆ ಹೇಳಲಾಗುತ್ತೆ ಎಂದರೆ, ಯಾರು ತಮ್ಮ ತಂದೆಯನ್ನು ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ. ಈ ಸಮಯದಲ್ಲಿ ಎಲ್ಲರೂ ನಿರ್ಧಣಿಕರಾಗಿದ್ದಾರೆ, ಅಂದರೆ ಆರ್ಪನ್ಸ್ ಆಗಿಬಿಟ್ಟಿದ್ದಾರೆ, ಅನಾಥರಾಗಿಬಿಟ್ಟಿದ್ದಾರೆ. ಯಾಕೆಂದರೆ ತನ್ನ ತಂದೆಯನ್ನೇ ತಿಳ್ಕೊಂಡಿಲ್ಲ ಅಲ್ವಾ. ಮನೆಯಲ್ಲೂ ಜಗಳ ಕಲಹವಿದೆ, ಒಬ್ಬರನ್ನೊಬ್ಬರು ಸಾಯಿಸೋದ್ರಲ್ಲೂ ನಿಧಾನ ಮಾಡೋದಿಲ್ಲ. ಅದಕ್ಕಾಗಿ ಇದಕ್ಕೆ ನಾಸ್ತಿಕರ ಪ್ರಪಂಚವೆಂದು ಹೇಳಲಾಗುವುದು. ತಂದೆಯನ್ನು ತಿಳಿದುಕೊಳ್ಳದೆ ಇರುವುದರಿಂದ ತಾವು ತಿಳಿದುಕೊಂಡಿದ್ದೀರಾ. ಈಗ ತಾವು ತಿಳಿದುಕೊಂಡಿದ್ದೀರಾ, ನಾವು ಕಲ್ಲು ಬುದ್ಧಿ ಉಳ್ಳವರಾಗಿದ್ದೆವು. ತಂದೆ ನಮ್ಮನ್ನು ಪಾರಸ ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತಿದ್ದಾರೆ. ಬೇರೆ ಯಾವುದೇ ಕಷ್ಟದ ಮಾತು ಇಲ್ಲ. ತಂದೆ ಕೇವಲ ಹೇಳುತ್ತಾರೆ, ಮಕ್ಕಳೇ 1 ಗಂಟೆಗಾಗಿ ಈ ವಿದ್ಯಾಭ್ಯಾಸ ಮಾಡಿ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ. ಶರೀರವನ್ನು ನೆನಪು ಮಾಡಿದರೆ ಲೌಕಿಕ ಸಂಬಂಧಿಕರ ನೆನಪು ಬರುವುದು. ದೇಹಿ ಅಭಿಮಾನಿಯಾಗಿದ್ದಾಗ ನಾನು ತಂದೆಯ ನೆನಪಿರುವುದು. ಈ ಪ್ರಪಂಚ ವಿಕಾರಿ ಪ್ರಪಂಚ. ವಿಷಯ ಸಾಗರದಲ್ಲಿ ಮುಳುಗುತ್ತಿರುತ್ತಾರೆ. ವಿಷ್ಣುವನ್ನು ಕ್ಷೀರಸಾಗರದಲ್ಲಿ ತೋರಿಸುತ್ತಾರೆ. ಹೇಳುತ್ತಾರೆ ಅಲ್ಲಿ ತುಪ್ಪದ ನದಿಗಳು ಹರಿಯುತ್ತವೆ ಎಂದು. ಇಲ್ಲಿನ ಗಾಸ್ಲೈಟು ಸಹ ಅಲ್ಲಿ ಸಿಗುವುದಿಲ್ಲ. ವ್ಯತ್ಯಾಸ ಇದೆ ಅಲ್ವಾ. ತಾವು ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು. ತಂದೆಯೇ ಅಂಬಿಗ ಆಗಿದ್ದಾರೆ ಅಲ್ವಾ. ಗಾಯನವೂ ಇದೆ, ಅಂಬಿಗ ನನ್ನ ಜೀವನ ರೂಪಿ ದೋಣಿಯನ್ನು ಪಾರು ಮಾಡಿ ಎಂದು. ಈ ಎಲ್ಲ ಜೀವನ ರೂಪಿ ದೋಣಿಗಳನ್ನು ಪಾರು ಮಾಡುವಂತಹವರು ಅಂಬಿಗ ಒಬ್ಬ ತಂದೆಯಾಗಿದ್ದಾರೆ. ಈ ಶರೀರವನ್ನು ಇಲ್ಲಿಯೇ ಬಿಡಬೇಕಾಗುವುದು. ಬಾಕಿ ಆತ್ಮರನ್ನು ಬಾಬಾ ಕರೆದುಕೊಂಡು ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿಂದ ನಂತರ ಸುಖಧಾಮದಲ್ಲಿ ಕಳುಹಿಸುತ್ತಾರೆ. ಪರಂಪಿತ ಪರಮಾತ್ಮನಿಗೆ ಅಂಬಿಗ ಎಂದು ಹೇಳಲಾಗುವುದು. ತಂದೆಯ ಮಹಿಮೆಯನ್ನು ಅನೇಕ ಪ್ರಕಾರದಿಂದ ಗಾಯನ ಮಾಡಿದ್ದಾರೆ. ಈಗ ತಾವು ಪವಿತ್ರರಾಗಿ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ. ಶ್ರೀ ಶ್ರೀ ಶಿವ ತಂದೆ ಬಂದಿದ್ದಾರೆ ಶ್ರೇಷ್ಠರನ್ನಾಗಿ ಮಾಡಲು. ಸ್ವಯಂ ಭಗವಂತ ಹೇಳುತ್ತಾರೆ, ಇದು ಭ್ರಷ್ಟಾಚಾರಿ ಪ್ರಪಂಚವಾಗಿದೆ. ಈಗ ತಾವು ಪರಂಪಿತ ಪರಮಾತ್ಮನ ಶ್ರೀಮತದಂತೆ ನಡೆದು ಶ್ರೇಷ್ಠಾಚಾರಿ ಆಗುತ್ತೀರಾ. ಎಷ್ಟು ಗುಪ್ತ ರಮಣೀಕವಾದ ಮಾತುಗಳಾಗಿವೆ. ತಾವು ಮಕ್ಕಳಿಗೆ ತಿಳುವಳಿಕೆಯಲ್ಲಿ ಬರುವುದು, ಅನ್ಯರಿಗೆ ತಿಳುವಳಿಕೆಯಲ್ಲಿ ಬರುವುದೇ ಇಲ್ಲ. ತಾವು ತಿಳಿದುಕೊಂಡಿದ್ದೀರಾ. ಈಗ ದೇವಿ ದೇವತಾ ಧರ್ಮದ ಸಸಿ ನೆಡಲಾಗುತ್ತಿದೆ. ಯಾರೆಲ್ಲ ದೇವಿ ದೇವತಾ ಧರ್ಮದವರಿದ್ದಾರೆ, ಅನ್ಯ ಧರ್ಮದಲ್ಲಿ ಅನೇಕರು ಹೊರಟು ಹೋಗಿದ್ದಾರೆ. ಅವರೇ ಬಂದು ನಂತರ ಬ್ರಾಹ್ಮಣರಾಗುತ್ತಾರೆ. ಬ್ರಹ್ಮ ಕುಮಾರ ಕುಮಾರಿ ಆಗುತ್ತಾರೆ. ಇಲ್ಲವೆಂದರೆ ತಂದೆಯಿಂದ ಸ್ವರ್ಗದ ಆಸ್ತಿ ಹೇಗೆ ಪಡೆಯಲು ಸಾಧ್ಯ? ಪರಿವರ್ತನೆಯೇ ಇಲ್ಲವೆಂದರೆ ತಂದೆಯಿಂದ ಸ್ವರ್ಗದ ಆಸ್ತಿ ಪಡೆಯಲು ಸಾಧ್ಯವಿಲ್ಲ. ಈಗ ತಾವು ಬ್ರಹ್ಮ ಕುಮಾರ ಕುಮಾರಿಯರು ಸ್ವರ್ಗದ ಆಸ್ತಿಯನ್ನು ಪಡೆಯುತ್ತಿದ್ದೀರಾ. ಎಷ್ಟು ಪುರುಷಾರ್ಥ ಮಾಡುತ್ತೀರಾ, ಮಾಡಿಸುತ್ತೀರಾ, ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಎಲ್ಲರೂ ಅಷ್ಟು ಮಾಡಲು ಸಾಧ್ಯವಿಲ್ಲ. ಪೂರ್ತಿ ಓದುವುದಿಲ್ಲ ಅಂದಾಗ ಅದರ ಪರಿಣಾಮ ಏನಾಗುವುದು?
ಒಂದು ವೇಳೆ ಶರೀರ ಬಿಟ್ಟು ಹೋದರೆ ಸ್ವರ್ಗದಲ್ಲಿ ಬರುತ್ತೀರಾ. ಆದರೆ ಪ್ರಜೆಗಳಲ್ಲಿ ಬಿಲ್ಕುಲ್ ಸಾಧಾರಣ, ಪುರುಷಾರ್ಥ ಚೆನ್ನಾಗಿಲ್ಲ, ಶರೀರ ಬಿಟ್ಬಿಟ್ಟಿದ್ದೀವಿ ಅಂದರೆ ಉತ್ತಮ ಪದವಿ ಸಿಗುವುದಿಲ್ಲ. ಒಂದು ವೇಳೆ ತಂದೆಗೆ ಮಕ್ಕಳಾಗಿ ಒಳ್ಳೆಯ ರೀತಿ ವಿದ್ಯಾಭ್ಯಾಸ ಮಾಡಿದ್ದೇ ಆದರೆ ರಾಜ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಓದಲೇ ಇಲ್ಲವೆಂದರೆ ತಿಳಿದುಕೊಳ್ಳಲಾಗುವುದು ಇವರ ಅದೃಷ್ಟದಲ್ಲಿ ಇಲ್ಲ ಎಂದು. ಪವಿತ್ರವಾಗಿದ್ದರೆ ವಿದ್ಯಾಭ್ಯಾಸ ಮಾಡಿದರೆ ಶ್ರೇಷ್ಠ ಪದವಿ ಪಡೆದುಕೊಳ್ಳುತ್ತೀರಾ. ಅಪವಿತ್ರರಾಗುವುದರಿಂದ ತಂದೆಯನ್ನು ನೆನಪು ಮಾಡಲಾಗುವುದಿಲ್ಲ. ಆ ರೀತಿನೂ ತುಂಬ ಜನ ಇದ್ದಾರೆ. ಕರ್ಮ ಬಂಧನದ ಲೆಕ್ಕಾಚಾರ ಯಾವಾಗ ಮುಗಿಯುತ್ತೋ, ಗಾಡಿಯ 2 ಚಕ್ರಗಳು ಪವಿತ್ರವಾಗಿದ್ದಾಗ ಚೆನ್ನಾಗಿ ನಡೀತಾರೆ. ಮನೆಯಲ್ಲಿ ಅಣ್ಣ ಅಕ್ಕ ಇಬ್ಬರು ಪವಿತ್ರವಾಗಿದ್ದಾಗ ಜ್ಞಾನದ ಚಿಂತನೆಯಲ್ಲಿ ಕುಳಿತುಕೊಳ್ಳುತ್ತಾರೆ. ಇಲ್ಲವೆಂದರೆ ಘರ್ಷಣೆಯಾಗುವುದು. ಕೆಲವು ಮಕ್ಕಳು ಹೇಳುತ್ತಾರೆ, ಬಾಬಾ ನಾವು ತಿಳಿದುಕೊಂಡಿದ್ದೇವೆ ಶ್ರೀಕೃಷ್ಣ ಸತ್ಯಯುಗದ ಮೊದಲ ರಾಜಕುಮಾರ ಅಂದಾಗ ಯಾಕೆ ನಾವು ಕೃಷ್ಣಾಷ್ಟಮಿಯದೆಲ್ಲ ಆಚರಿಸಬಾರ್ದು? ಸರಿ, ನಾವು ಶ್ರೀಕೃಷ್ಣನ ಆತ್ಮನನ್ನು ಕರಿಬಹುದಲ್ವಾ? ಬಂದು ಆಟೋಟಗಳನ್ನು ಮಾಡ್ತಾರೆ, ರಾಸ್ ಮಾಡ್ತಾರೆ, ಮತ್ತೇನು ಮಾಡ್ತಾರೆ? ಗೋಪಿಕೆಯರಂತೂ ಇಲ್ಲಿಯೇ ಇರುವಂಥದ್ದು. ಅಲ್ಲಂತೂ ರಾಜಕುಮಾರ ರಾಜಕುಮಾರಿಯರು ಪರಸ್ಪರದಲ್ಲಿ ಮಿಲನ ಮಾಡ್ತಾರೆ, ರಾಸ್ ಮಾಡ್ತಾರೆ, ಸೇರಿ ಚಿನ್ನದ ಮುರುಳಿ ನುಡಿಸ್ತಾರೆ. ಸೊ ಇದೆಲ್ಲ ಆಟೋಟ ನೀವು ಲಾಸ್ಟಲ್ಲಿ ನೋಡ್ತೀರ ಸಾಕ್ಷಾತ್ಕಾರವಾಗುವುದು. ಆ ಎಲ್ಲ ಪಾತ್ರ ನಡೆಯುವುದು ಪ್ರಾರಂಭದಲ್ಲಿ ತೋರಿಸಲಾಗಿದೆ. ಮತ್ತು ತಾವು ಪುರುಷಾರ್ಥದಲ್ಲಿ ತೊಡಗಿದ್ದೀರಾ. ಈಗ ಪುನಃ ಅಂತಿಮದಲ್ಲಿ ಸಾಕ್ಷಾತ್ಕಾರವಾಗುವುದು ಪ್ರಾರಂಭವಾಗುತ್ತದೆ. ಯಾರು ಯಾರು ಯಾವ ಪದವಿಯನ್ನು ಪಡೆಯುತ್ತಾರೆ ಎಂಬುದನ್ನು ತಾವೇ ತಿಳಿದುಕೊಳ್ಳುತ್ತೀರಾ. ತಂದೆ ಕುಳಿತು ಈ ಎಲ್ಲ ರಹಸ್ಯವನ್ನು ತಿಳಿಸುತ್ತಾರೆ. ತಮ್ಮಿಂದ ಕೇಳಲಾಗುವುದು. ವೇದಗಳು ಶಾಸ್ತ್ರಗಳನ್ನು ಒಪ್ಕೊಳ್ತೀರಾ ಅಂತ ಯಾರಾದರೂ ಕೇಳ್ತಾರೆ. ಆಗ ಹೇಳಿ, ಹಾಂ, ನಾವು ಯಾಕೆ ಒಪ್ಕೊಳ್ಳೋದಿಲ್ಲ, ಅದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಗಳು. ಇದರಲ್ಲಿ ಯಾವ ಜ್ಞಾನ ಅಂದರೆ ಈ ಆಧ್ಯಾತ್ಮಿಕ ಜ್ಞಾನ ಇಲ್ಲ. ಜ್ಞಾನ ಕೊಡುವವರು ಒಬ್ಬ ತಂದೆಯಾಗಿದ್ದಾರೆ. ಜ್ಞಾನ ಸಿಗುತ್ತೆ ಅಂದಾಗ ಭಕ್ತಿ ತನ್ನಷ್ಟಕ್ಕೆ ತಾನೇ ಬಿಟ್ಟು ಹೋಗುವುದು. ತಾವು ಮಂದಿರದಲ್ಲೂ ಹೋಗುತ್ತೀರಾ, ಆಗ ಬುದ್ಧಿಯಲ್ಲಿ ಬರುತ್ತೆ, ಈ ಲಕ್ಷ್ಮೀನಾರಾಯಣ ಈಗ ಹೊಸ ಪ್ರಪಂಚದಲ್ಲಿ ರಾಜ್ಯ ಮಾಡುತ್ತಾರೆ. ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಎರಡೂ ಕಡೆ ಸಂಬಂಧ ನಿಭಾಯಿಸಿರಿ. ಲೌಕಿಕವನ್ನು ನಿಭಾಯಿಸಿರಿ, ಅಲೌಕಿಕವನ್ನು ನಿಭಾಯಿಸಿರಿ. ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಪವಿತ್ರವಾಗಿ ಇರಬೇಕು. ಶ್ರೀಮತ ಹೇಳುತ್ತೆ, ಪೂರ್ತಿ ಪವಿತ್ರವಾಗಿರಿ, ಪೂರ್ತಿ ವೈಷ್ಣವರಾಗಿರಿ ಮತ್ತು ವಿಷ್ಣುಪುರಿಯ ರಾಜ್ಯವನ್ನು ಪಡೆದುಕೊಳ್ಳಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಯೋಗದ ಮೂಲಕ ಕರ್ಮ ಬಂಧನದ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ಪಾವನರಾಗಬೇಕು. ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಳಬೇಕು. ಪೂರ್ತಿ ವೈಷ್ಣವರು ಅಂದರೆ ಅರ್ಥ ಪವಿತ್ರರಾಗಬೇಕು. ಎರಡನೇ ಪಾಯಿಂಟು, ತಮ್ಮ ಶಾಂತ ಸ್ವಧರ್ಮದಲ್ಲಿ ಸ್ಥಿತರಾಗಿರಬೇಕು. ಎಲ್ಲರಿಗೂ ಶಾಂತಿ ಧಾಮದ ನೆನಪು ಕೊಡಿಸಬೇಕು. ಎಂದಿಗೂ ಅಶಾಂತರು ಆಗಬಾರದು. ತಮ್ಮ ಶಾಂತ ಸ್ವಧರ್ಮದಲ್ಲಿ ಸ್ಥಿತರಾಗಿರಬೇಕು. ಎಲ್ಲರಿಗೂ ಶಾಂತಿಧಾಮದ ನೆನಪು ಮಾಡಿಸಬೇಕು. ಎಂದಿಗೂ ಸಹ ಅಶಾಂತರಾಗಬಾರದು. ವರದಾನ: ಶಬ್ದದಿಂದ ಭಿನ್ನರಾಗಿರುವ ಸ್ಥಿತಿಯಲ್ಲಿ ಸ್ಥಿತರಾಗಿ ಸರ್ವ ಗುಣಗಳ ಅನುಭವ ಮಾಡುವಂತಹ ಮಾಸ್ಟರ್ ಬೀಜರೂಪ ಆಗಿರಿ. ಶಬ್ದದಿಂದ ಭಿನ್ನವಾಗಿರುವ ಸ್ಥಿತಿಯಲ್ಲಿ ಸ್ಥಿತರಾಗಿ ಸರ್ವ ಗುಣಗಳ ಅನುಭವ ಮಾಡುವಂತಹ ಮಾಸ್ಟರ್ ಬೀಜರೂಪ ಆಗಿರಿ. ವರದಾನದ ವಿಶ್ಲೇಷಣೆ: ಹೇಗೆ ಬೀಜದಲ್ಲಿ ಪೂರ್ತಿ ವೃಕ್ಷ ಸಮಾವೇಶವಾಗಿರುತ್ತೆ, ಹಾಗೆ ಶಬ್ದದಿಂದ ಭಿನ್ನ ಸ್ಥಿತಿಯಲ್ಲಿ ಸಂಗಮ ಯುಗದ ಸರ್ವ ವಿಶೇಷ ಗುಣಗಳು ಅನುಭವದಲ್ಲಿ ಬರುತ್ತವೆ. ಮಾಸ್ಟರ್ ಬೀಜರೂಪ ಆಗುವುದು ಅಂದರೆ ಅರ್ಥ ಕೇವಲ ಶಾಂತಿ ಅಲ್ಲ, ಆದರೆ ಶಾಂತಿಯ ಜೊತೆಗೆ ಜ್ಞಾನ, ಅತೀಂದ್ರಿಯ ಸುಖ, ಪ್ರೇಮ, ಆನಂದ, ಶಕ್ತಿ,
ಮುಂತಾದವು ಸರ್ವ ಮುಖ್ಯ ಗುಣಗಳ ಅನುಭವ ಮಾಡಬೇಕು. ಈ ಅನುಭವ ಕೇವಲ ಸ್ವಯಂಗೆ ಆಗುವುದಿಲ್ಲ, ಆದರೆ ಅನ್ಯ ಆತ್ಮರಿಗೂ ಸಹ ಅವರ ಮುಖದಿಂದ ಸರ್ವ ಗುಣಗಳ ಅನುಭವವಾಗುವುದು. ಒಂದು ಗುಣದಲ್ಲಿ ಸರ್ವ ಗುಣಗಳು ಸಮಾವೇಶವಾಗಿರುತ್ತವೆ. ಸ್ಲೋಗನ್: ಒಳ್ಳೆಯದನ್ನು ಧಾರಣೆ ಮಾಡಿಕೊಳ್ಳಿ, ಆದರೆ ಒಳ್ಳೆಯದರಲ್ಲಿ ಪ್ರಭಾವಿತರಾಗಬೇಡಿ. ಅಂದರೆ ಅವ್ರಿಗೆ ವ್ಯಕ್ತಿಗಳಿಗೆ ಪ್ರಭಾವಿತರಾಗಬಾರ್ದು. ಇವರಲ್ಲಿ ಒಳ್ಳೆಯದಿದೆ ಅಂದಾಗ ಒಳ್ಳೆಯದನ್ನು ಆರಿಸ್ಕೊಳ್ಳಿ, ಆದರೆ ಅವ್ರಿಗೆ ಪ್ರಭಾವಿತರು ಆಗಬಾರ್ದು. अच्छाई धारण करो लेकिन अच्छाई में प्रभावित नहीं हो जाओ. ಅವ್ಯಕ್ತ ಇಶಾರೆ: ಅಪವಿತ್ರತೆಯ ಬೀಜವನ್ನು ಸಹ ಸಮಾಪ್ತಿ ಮಾಡಿ ಸಂಪೂರ್ಣ ಪವಿತ್ರರು, ಸ್ವಚ್ಛವಾಗಿರಿ. ಪವಿತ್ರತೆ ತಾವು ಬ್ರಾಹ್ಮಣ ಆತ್ಮರ ಅನಾದಿ ಸಂಸ್ಕಾರವಾಗಿದೆ, ಅನಾದಿ ಆದಿ ಸಂಸ್ಕಾರವಾಗಿದೆ. ಈ ನ್ಯಾಚುರಲ್ ಸಂಸ್ಕಾರದಿಂದ ಸ್ವಪ್ನ ಸಂಕಲ್ಪದಲ್ಲಿಯೂ ಸಹ ಅಪವಿತ್ರತೆ ಎಮರ್ಜ್ ಆಗಬಾರದು. ಸಂಕಲ್ಪ ಬಂತ ಮತ್ತು ವಿಜಯಿಗಳಾಗಿರಿ. ಇದರಿಂದಲೂ ಕೂಡ ಮೇಲೆ ನ್ಯಾಚುರಲ್ ಸಂಸ್ಕಾರ ಮಾಡ್ಕೊಂಬಿಡಿ ಅಂತಾರೆ ಬಾಬಾ. ಸಂಕಲ್ಪಗಳು ಬಂತು ಆಮೇಲೆ ವಿಜಯಿ ಆದ್ವಿ ಅನ್ನೋದಕ್ಕಿಂತ ಅದರಿಂದಲೂ ಭಿನ್ನ ಅವಸ್ಥೆ. ನ್ಯಾಚುರಲ್ ಸಂಸ್ಕಾರ ಮಾಡಿಕೊಳ್ಳಿ ಅಂದಾಗ ಈ ವಿಷಯದಲ್ಲಿ ಪುರುಷಾರ್ಥ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಓಂ ಶಾಂತಿ.